ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನೆಲ್ ಲೇಡೀಸ್ ಕ್ಲಬ್. ಇನ್ನೂವರೆಗೆ ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗೆ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಚಾನೆಲ್ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಲು ಮರಿಬೇಡಿ. ಇವತ್ತು ನಾನು ನಿಮ್ಗೆ ಸಿಂಪಲ್ ಬ್ಲೌಸ್ ಪೀಸ್ ಕಟಿಂಗ್ ಅನ್ನ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಾನು ಸಿಂಪಲ್ ಬ್ಲೌಸ್ ಮೆಜರ್ಮೆಂಟ್ ಹೇಗೆ ತಗೋಬೇಕು, ಹಾಗೆ ಕೈ ತೋಳ್ ಪೇಪರ್ ಕಟಿಂಗ್ ಹೇಗೆ ಮಾಡಬೇಕು, ಬಾಡಿ ಪೇಪರ್ ಕಟಿಂಗ್ ಹೇಗೆ ಮಾಡಬೇಕು ಅಂತ ವಿಡಿಯೋಸ್ ಮಾಡಿದ್ದೀನಿ. ಇನ್ನೂವರೆಗೆ ನೀವು ಆ ವಿಡಿಯೋಸ್ ಅನ್ನ ನೋಡಿಲ್ಲ ಅಂದ್ರೆ ಖಂಡಿತ ಆ ವಿಡಿಯೋನ ನೋಡಿ ಮತ್ತೆ ನಿಮ್ ಫೀಡ್ಬ್ಯಾಕ್ ಅನ್ನ ನನಗೆ ಕಮೆಂಟ್ ಸೆಕ್ಷನ್ ನಲ್ಲಿ ಬರೆದು ತಿಳಿಸಿ. ಇವತ್ತಿನ ವಿಡಿಯೋನಲ್ಲಿ ನಾನು ಆದಷ್ಟು ಜಾಸ್ತಿ ಕ್ಲಿಯರ್ ಆಗಿ ನಿಮ್ ಎಲ್ಲಾ ಡೌಟ್ಸ್ ಅನ್ನ ಸಾಲ್ವ್ ಮಾಡೋ ಹಾಗೆ ಪೀಸ್ ಕಟಿಂಗ್ ಅನ್ನ ತೋರಿಸಿದ್ದೀನಿ. ಆದ್ರೂ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನೀವು ನನಗೆ ಕಮೆಂಟ್ ಸೆಕ್ಷನ್ ನಲ್ಲಿ ಕೇಳಬಹುದು. ಮತ್ತೆ ಈ ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡಿ, ಬಿಕಾಸ್ ಈ ವಿಡಿಯೋ ತುಂಬಾ ಜನರಿಗೆ ಯೂಸ್ಫುಲ್ ಇದೆ. ಸೊ ನಡೀರಿ ನೋಡೋಣ. ಇವಾಗ ನಾನು ನಿಮ್ಗೆ ಬ್ಲೌಸ್ ಪೀಸ್ ಮೇಲೆ ಸಿಂಪಲ್ ಬ್ಲೌಸ್ ಪೀಸ್ ಕಟಿಂಗ್ ಅನ್ನ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ನಾನು ಒಂದು ಅಡ್ವೈಸ್ ಕೊಡ್ತಾ ಇದ್ದೀನಿ. ಇಫ್ ನೀವು ಬಿಗಿನರ್ಸ್ ಇದ್ರೆ, ನೀವು ಫಸ್ಟ್ ಟೈಮ್ ಸ್ಟಿಚಿಂಗ್ ಮಾಡ್ತಾ ಇದ್ರೆ, ಫಸ್ಟ್ ಟೈಮ್ ಬ್ಲೌಸ್ ಹೊಲ್ಕೊಂಡು ನೋಡ್ಬೇಕಾ ಅಂತ ಇದ್ರೆ ಈ ತರ ನೀವು ಕಾಟನ್ ಬ್ಲೌಸ್ ಪೀಸ್ ಅನ್ನ ಸೆಲೆಕ್ಟ್ ಮಾಡಿ. ಬಿಕಾಸ್ ಇದು ಸ್ಟಿಚಿಂಗ್ ಮಾಡುವಾಗ ತುಂಬಾ ಈಸಿ ಹೋಗುತ್ತೆ, ನಿಮ್ಗೆ ಆದಷ್ಟೇ ಜಾಸ್ತಿ ತೊಂದರೆ ಆಗೋದಿಲ್ಲ. ಸೊ ನೀವು ಫಸ್ಟ್ ಟೈಮ್ ಹೊಲಿತಾ ಇದ್ರೆ ಈ ತರ ಕಾಟನ್ ಪೀಸ್ ಅನ್ನ ಸೆಲೆಕ್ಟ್ ಮಾಡಿ. ನಾನು ಇವಾಗ ಇಲ್ಲಿ ಈ ತರ ಒಂದು ಕಾಟನ್ ಬ್ಲೌಸ್ ಪೀಸ್ ಅನ್ನ ತಗೊಂಡಿದ್ದೀನಿ. ಇದನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡಬಹುದು, ಓಪನ್ ಮಾಡಿದ್ಮೇಲೆ ಈ ತರ ಸ್ಕ್ವೇರ್ ನಲ್ಲಿ ಈ ಪೀಸ್ ಇರುತ್ತೆ. ಸೊ ಇದು ಇವಾಗ ನನಗೆ ಸಿಂಪಲ್ ಬ್ಲೌಸ್ ಮೆಜರ್ಮೆಂಟ್ ಎಕ್ಸಾಕ್ಟ್ ಎಷ್ಟು ಬೇಕೋ ಅಷ್ಟೇ ಪೀಸ್ ಇದೆ. ಸೊ ನಾನು ಇದನ್ನು ಈ ತರ ಫಸ್ಟ್ ಆಫ್ ಆಲ್ ಡಬಲ್ ಫೋಲ್ಡ್ ಅನ್ನ ಮಾಡ್ತಾ ಇದ್ದೀನಿ. ನೀವು ನೋಡಬಹುದು, ಈ ಎಂಡ್ ಮತ್ತು ಈ ಎಂಡ್ ಕೂಡಿಸಿ ಈ ತರ ನಾನು ಈ ಪೀಸ್ ಅನ್ನ ಎಕ್ಸಾಕ್ಟ್ ಡಬಲ್ ಫೋಲ್ಡ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಾನು ಪೀಸ್ ಕಟಿಂಗ್ ಅನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ನಾನು ಮತ್ತೊಂದು ನಿಮ್ಗೆ ಅಡ್ವೈಸ್ ಕೊಡ್ತಾ ಇದ್ದೀನಿ. ನಿಮ್ ಬ್ಲೌಸ್ ಪೀಸ್ ಕೂಡ ಎಕ್ಸಾಕ್ಟ್ ಇದ್ರೆ ನೀವು ಈ ತರ ಡಬಲ್ ಫೋಲ್ಡ್ ಮಾಡಿ. ಇಲ್ಲ ಬ್ಲೌಸ್ ಪೀಸ್ ಜಾಸ್ತಿ ಇದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಸೀರೆನಲ್ಲೇ ಇರುವ ಪೀಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಆವಾಗ ನೀವು ವೇಸ್ಟೇಜ್ ಆಗಬಾರ್ದು, ನಿಮ್ ಪೀಸ್ ಸುಮ್ಮನೆ ವೇಸ್ಟ್ ಆಗಬಾರ್ದು ಅಂತ ಈ ತರ ಶಾರ್ಟ್ ಫೋಲ್ಡ್ ಮಾಡಿ ಈ ಪಾರ್ಟ್ ನಲ್ಲಿ ಅಷ್ಟೇ ಕಟಿಂಗ್ ಮಾಡಬಹುದು. ಈ ಪಾರ್ಟ್ ಮತ್ತು ನೀವು ನಿಮ್ಗೆ ಮತ್ತು ಯಾವುದೇ ತರ ಸ್ಟಿಚಿಂಗ್ ಮಾಡ್ಬೇಕಂದ್ರೆ ನೀವು ಅದನ್ನ ಯೂಸ್ ಮಾಡಬಹುದು. ಸೊ ಈ ಪಾರ್ಟ್ ನಲ್ಲಿ ಅಷ್ಟೇ ನೀವು ಕಟಿಂಗ್ ಅನ್ನ ಮಾಡಬಹುದು. ಬಟ್ ಇವಾಗ ನನ್ನ ಹತ್ರ ಇರುವ ಪೀಸ್ ಎಕ್ಸಾಕ್ಟ್ ಇದೆ. ಸೊ ನಾನು ಎಕ್ಸಾಕ್ಟ್ ಡಬಲ್ ಫೋಲ್ಡ್ ಅನ್ನ ಮಾಡ್ತಾ ಇದ್ದೀನಿ. ಈ ತರ ಡಬಲ್ ಫೋಲ್ಡ್ ಮಾಡಿದ ಮೇಲೆ ಆಲ್ರೆಡಿ ನಾನು ಇಲ್ಲಿ ಪೇಪರ್ ಕಟಿಂಗ್ ಅನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸಿಂಪಲ್ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ. ಈ ಪೇಪರ್ ಕಟಿಂಗ್ ಅನ್ನ ಹೇಗೆ ಮಾಡಬೇಕು ಅಂತ ಒಂದು ಸೆಪರೇಟ್ ವಿಡಿಯೋ ಮಾಡಿದ್ದೀನಿ. ಐ ಬಟನ್ ನಲ್ಲಿ ಅದರದ್ದು ಲಿಂಕ್ ಕೂಡ ಕೊಟ್ಟಿದ್ದೀನಿ, ನೀವು ಆ ವಿಡಿಯೋನ ಡೀಟೇಲ್ ಅಲ್ಲಿ ಚೆಕ್ ಮಾಡಬಹುದು. ಇದು ಕ್ರಾಸ್ ಪಟ್ಟಿ ಇದೆ, ಇದು ಕೈ ತೋಳ್ ಪೇಪರ್ ಕಟಿಂಗ್ ಇದೆ, ಇದು ಫ್ರಂಟ್ ಸೈಡ್ ಇದೆ, ಮತ್ತೆ ಇದು ಬ್ಯಾಕ್ ಸೈಡ್ ಇದೆ. ಪೇಪರ್ ಕಟಿಂಗ್ ವಿಡಿಯೋ ನೋಡಿದ್ಮೇಲೆ ತುಂಬಾ ಜನ ನನಗೆ ಒಂದು ಕಮೆಂಟ್ ನಲ್ಲಿ ಕ್ವಶನ್ ಕೇಳ್ತಾ ಇದ್ರು, ನೀವು ಒನ್ ಸೈಡ್ ಕಟಿಂಗ್ ಅನ್ನ ಮಾಡಿದಿರಿ ಅಂತ. ಸೊ ಆ ಡೌಟ್ ಕೂಡ ನಾನು ಈ ವಿಡಿಯೋನಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಎಸ್, ನಾವು ಕಟಿಂಗ್ ಮಾಡುವಾಗ ಒನ್ ಸೈಡ್ ಕಟಿಂಗ್ ಮಾಡ್ತೀವಿ. ಬಿಕಾಸ್ ನಾನು ಪೀಸ್ ಮೇಲೆ ಕಟಿಂಗ್ ಮಾಡಿದ್ಮೇಲೆ ನಮಗೆ ಆಟೋಮೆಟಿಕ್ಲಿ ಡಬಲ್ ಇದು ಸಿಗುತ್ತೆ, ಡಬಲ್ ಪೀಸ್ ಬೋತ್ ಸೈಡ್ ಕಟಿಂಗ್ ಸಿಗುತ್ತೆ. ಸೊ ಇದು ಬ್ಯಾಕ್ ಸೈಡ್ ಪೇಪರ್ ಕಟಿಂಗ್ ಇದೆ. ಸೊ ನಾನು ಇವಾಗ ಈ ಬ್ಯಾಕ್ ಸೈಡ್ ಪೇಪರ್ ಕಟಿಂಗ್ ಅನ್ನ ನೋಡಿ ಈ ತರ ಫೋಲ್ಡ್, ಈ ಸೈಡ್ ಓಪನ್ ಇದೆ ಪೀಸ್ ಈ ತರ ಈ ಸೈಡ್ ಓಪನ್ ಇದೆ. ಸೊ ಈ ಕಡೆ ಈ ತರ ಮಡಕೆ ಇದೆ. ಸೊ ಫಸ್ಟ್ ಆಫ್ ಆಲ್ ನಾವು ಏನ್ ಮಾಡ್ಬೇಕು ಅಂದ್ರೆ ಬ್ಯಾಕ್ ಸೈಡ್ ಪೀಸ್ ಅನ್ನ, ಇದು ಬ್ಯಾಕ್ ನೆಕ್ ಇದೆ, ಇದು ಬಗಲು ಇದೆ. ಸೊ ಈ ತರ ಈ ಸೈಡ್ ಕರೆಕ್ಟ್ ಆಗಿ ಸೆಟ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ ಪೋರ್ಷನ್. ಬಿಕಾಸ್ ನೀವು ಈ ತರ ಕಟ್ ಮಾಡಿದ ಮೇಲೆ ನಿಮ್ಗೆ ಆಟೋಮೆಟಿಕ್ಲಿ ಇದನ್ನು ಓಪನ್ ಮಾಡಿದ್ಮೇಲೆ ನಿಮ್ಗೆ ಫ್ರಂಟ್ ಬ್ಯಾಕ್ ಬಾಡಿ ಪಾರ್ಟ್ ಸಿಗುತ್ತೆ. ನಾನು ಇವಾಗ ಈ ಫ್ರಂಟ್ ಬ್ಲೌಸ್ ಪೀಸ್ ಕಟಿಂಗ್ ಅನ್ನ ಈ ತರ ಸೆಟ್ ಮಾಡ್ತಾ ಇದ್ದೀನಿ. ನಮಗೆ ಪೀಸ್ ಕಟಿಂಗ್ ಮಾಡುವಾಗ ತುಂಬಾ ಇಂಪಾರ್ಟೆಂಟ್ ಮತ್ತೆ ಸ್ಕಿಲ್ಫುಲ್ ಇರುತ್ತೆ. ಅಂದ್ರೆ ಪೀಸ್ ವೇಸ್ಟ್ ಆಗಲ್ದೆ ನಾವು ಈ ಪೀಸ್ ಅನ್ನ ತುಂಬಾ ಸ್ಮಾರ್ಟ್ಲಿ ಅರೇಂಜ್ ಮಾಡಬೇಕಾಗುತ್ತೆ. ಸೊ ಕ್ರಾಸ್ ಪಟ್ಟಿ ನಮ್ಗೆ 4 ಪೀಸ್ ಬೇಕಾಗುತ್ತೆ. ಬಿಕಾಸ್ ನಾನು ಇವಾಗ ವಿದೌಟ್ ಅಸ್ತರ್ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನಾನು ಒಂದು ಕ್ರಾಸ್ ಪಟ್ಟಿ ಇಲ್ಲಿ ಸೆಟ್ ಮಾಡಿದ್ದೀನಿ. ಇದು ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಸೆಕೆಂಡ್ ಮತ್ತೆ ನಾನು ಈ ಸೈಡ್ ಇಟ್ಕೊಳ್ತಾ ಇದ್ದೀನಿ. ಮತ್ತೆ
ಈ ಕೈ ತೋಳನ್ನ ನಾನು ಈ ತರ ಓಪನ್ ಮಾಡಿ ಇಲ್ಲೇ ಕೆಳಗೆ ಸೆಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ನೀವು ಕರೆಕ್ಟ್ ಎಕ್ಸಾಕ್ಟ್ ಆಗಿ ನನ್ನ ಪೀಸ್ ಸೆಟ್ ಆಗಿದೆ. ಸೊ ಸ್ವಲ್ಪ ಈ ಸೈಡ್ ಅಲ್ಲಿ ಒಂದ್ ಸ್ವಲ್ಪ ಪೀಸ್ ಉಳಿಯುತ್ತೆ. ಅದೇ ನಮ್ಗೆ ಬಟನ್ ಪಟ್ಟಿ, ಕಾಸ್ ಪಟ್ಟಿ ಮತ್ತೆ ಕ್ರಾಸ್ ಪಟ್ಟಿ ಮಾಡ್ಲಿಕ್ಕೆ ಬೇಕಾಗುತ್ತೆ. ಸೊ ನೀವು ನೋಡಬಹುದು ಎಕ್ಸಾಕ್ಟ್ ಪೀಸ್ ಇದೆ. ಸೊ ನಿಮ್ ಕಡೆ ಕೂಡ ಈ ತರ ಎಕ್ಸಾಕ್ಟ್ ಪೀಸ್ ಇದ್ರೆ ನೀವು ಇದೇ ತರ ಸೆಟ್ ಮಾಡಿ ಅದನ್ನು ಕಟ್ ಮಾಡಬಹುದು. ಸೊ ಕಟ್ ಮಾಡೋದ್ಕಿಂತ ಮುಂಚೆ ನಾನು ಏನ್ ಮಾಡ್ತಾ ಇದ್ದೀನಿ, ಈ ತರ ಟೇಲರ್ ಚಾಕ್ಸ್ ಸಿಗುತ್ತೆ ಮಾರ್ಕೆಟ್ ನಲ್ಲಿ. ಆ ಟೇಲರ್ ಚಾಕ್ಸ್ ಅನ್ನ ನಾನು ಈ ತರ ತಗೊಂಡು ಕರೆಕ್ಟ್ ಆಗಿ ಪೀಸ್ ಕಟ್ ಮಾಡುವಾಗ ಆದಷ್ಟು ಜಾಸ್ತಿ ಟ್ರೈ ಮಾಡಿ ನಿಮ್ ಪೇಪರ್ ಮತ್ತೆ ಪೀಸ್ ಅಳಗಾಡಬಾರ್ದು. ಸೊ ಕರೆಕ್ಟ್ ಆಗಿ, ಇಲ್ಲ ನೀವು ಈ ತರ ಅದಕ್ಕೆ ಸಪೋರ್ಟ್ ಆಗಿ ನಿಮ್ಗೆ ಸ್ವಲ್ಪ ತೊಂದರೆ ಆಗ್ತಿದ್ರೆ ಏನಾದ್ರೂ ಇಟ್ಕೊಂಡು ಈ ತರ ಮಾರ್ಕ್ ಮಾಡ್ಕೋಬೇಕು. ಬ್ಲೌಸ್ ಪೀಸ್ ಕಲರ್ ಪಿಸ್ತಾ ಇದೆ, ಹಾಗೆ ನನ್ನ ಚಾಕ್ ಕಲರ್ ಕೂಡ ಒಂದ್ ಸ್ವಲ್ಪ ಸ್ಕೈ ಬ್ಲೂ ಇದೆ. ಸೊ ನಿಮಗೆ ಈ ಮಾರ್ಕ್ ಅನ್ನ ಸ್ವಲ್ಪ ಡಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ, ಬಿಕಾಸ್ ನಾನು ಲೈಟ್ ಮಾರ್ಕ್ ಹಾಕಿದ್ರೆ ನಿಮ್ಗೆ ಕಾಣಿಸೋದಿಲ್ಲ. ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ. ಸೊ ನಾನು ಇವಾಗ ನನ್ನ ಮಗಳದು ಪಿಂಕ್ ಚಾಕ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಆದಷ್ಟೇ ಜಾಸ್ತಿ ನೀವು ಮಾರ್ಕೆಟ್ ನಲ್ಲಿ ಸಿಗುವ ಟೇಲರ್ ಚಾಕ್ ಅನ್ನ ತಗೊಂಡ್ ಬನ್ನಿ ಮತ್ತೆ ಅದನ್ನ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಸೊ ಇವಾಗ ನಾನು ಜಸ್ಟ್ ಮಾರ್ಕಿಂಗ್ ಪರ್ಪಸ್ ಆಗಿ ನಿಮ್ಗೆ ಕಾಣಬೇಕು ಅಂತ ಈ ಚಾಕ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡಬಹುದು, ಎಕ್ಸಾಕ್ಟ್ ಕರೆಕ್ಟ್ ಆಗಿ ತಗೊಳ್ಳಿ. ಹಾಗೆ ನಿಮ್ಗೆ ಒಂದು ಟಿಪ್ ಹೇಳ್ತಾ ಇದ್ದೀನಿ, ಮಾರ್ಕ್ ಮಾಡುವಾಗ ಕೆಲವೊಂದ್ ಸಾರಿ ಏನಾಗುತ್ತೆ ಅಂದ್ರೆ ಹಿಂಗ್ ಪೇಪರ್ ಒಳಗಡೆ ನಮ್ ಕೈ ಹೋಗುತ್ತೆ. ಸೊ ಆ ತರ ಮಾಡಬೇಡಿ, ಬಿಕಾಸ್ ನೀವು ಪೇಪರ್ ಒಳಗಡೆ ಹೋದ್ರೆ ಅಷ್ಟು ಇಂಚ್ ಅರಬೆ ನಿಮ್ಗೆ ಕಮ್ಮಿ ಬೀಳುತ್ತೆ ಮತ್ತೆ ಬಟ್ಟೆ ಹೊಲಿದ ಮೇಲೆ ಅದು ನಮ್ಗೆ ಕರೆಕ್ಟ್ ಆಗಿ ಅಳತೆಯಾಗಿ ಕೊಡೋದಿಲ್ಲ, ಶಾರ್ಟ್ ಆಗುತ್ತೆ. ಇವಾಗ ನಾನು ಕಾಟನ್ ಪೀಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಇದು ಅಷ್ಟು ತೊಂದರೆ ಆಗ್ತಾ ಇಲ್ಲ, ಕರೆಕ್ಟ್ ಆಗಿ ಮಾರ್ಕಿಂಗ್ ಹೋಗ್ತಾ ಇದೆ. ಬಟ್ ಕೆಲವೊಂದು ಟೈಮ್ಸ್ ನಮ್ ಪೀಸ್ ತುಂಬಾ ಒಂಥರ ಸ್ಮೂತ್ ಇರುತ್ತೆ, ಅದು ತುಂಬಾ ಅಳಗಾಡುತ್ತೆ. ಸೊ ಆವಾಗ ನೀವು ಸೇಫ್ಟಿ ಪಿನ್ಸ್ ಅಥವಾ ಪಿನ್ಸ್ ಅನ್ನ ಸ್ವಲ್ಪ ಪೇಪರ್ ನಲ್ಲಿ ಚುಚ್ಚಿ ಕೂಡ ಅದನ್ನು ಸೆಟ್ ಮಾಡಿ ಯೂಸ್ ಮಾಡಬಹುದು. ಸೊ ಇದು ನಮ್ ಬ್ಯಾಕ್ ಸೈಡ್. ಹಾಗೆ ನಾನು ಇವಾಗ ಇಲ್ಲಿ ಫ್ರಂಟ್ ಸೈಡ್ ಅನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅದಷ್ಟೇ ಜಾಸ್ತಿ ಪೀಸ್ ಅನ್ನ ಸ್ಮಾರ್ಟ್ ಫುಲಿ ಯೂಸ್ ಮಾಡಿ. ಸೊ ನಾನು ಇದನ್ನು ಈ ತರ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇದೇ ಮಾರ್ಕಿಗೆ. ಸೊ ಇದು ಫ್ರಂಟ್ ಬಾಡಿ. ಸೊ ಇದು ಕ್ರಾಸ್ ಪಟ್ಟಿ. ಮತ್ತೊಂದು ಕ್ರಾಸ್ ಪಟ್ಟಿ ನಾನು ಇವಾಗ ಇಲ್ಲಿ ಸೆಟ್ ಮಾಡ್ತಾ ಇದ್ದೀನಿ. ಮತ್ತೊಂದು ಟಿಪ್ ಹೇಳ್ತಾ ಇದ್ದೀನಿ, ಬ್ಲೌಸ್ ಪೀಸ್ ಒಮ್ಮೆ ಮಾರ್ಕ್ ಮಾಡುವಾಗ ಬ್ಲೌಸ್ ಪೀಸ್ ಅನ್ನ ಈ ತರ ಅಳಗಾಡಬಾರ್ದು. ನಾವೇ ಆದಷ್ಟೇ ಜಾಸ್ತಿ ನಮಗೆ ಯಾವ ಸೈಡ್ ಬೇಕು ಆ ಸೈಡ್ ಹೋಗಿ ಅದನ್ನ ಮಾರ್ಕ್ ಮಾಡಬೇಕು. ಇದು ಕಾಟನ್ ಇದೆ, ಸೊ ಅಷ್ಟು ಪ್ರಾಬ್ಲಮ್ ಬರೋದಿಲ್ಲ. ಬಟ್ ನಿಮ್ ಬ್ಲೌಸ್ ಪೀಸ್ ಸ್ಮೂತ್ ಇದ್ರೆ ಆತರ ನೀವು ಮಾರ್ಕಿಂಗ್ ಮಾಡಿದ್ಮೇಲೆ ಮಾರ್ಕಿಂಗ್ ಮಾಡುವಾಗ ಬ್ಲೌಸ್ ಪೀಸ್ ಅನ್ನ ತುಂಬಾ ಅಳಗಾಡಿಸ್ಲಿಕ್ಕೆ ಹೋಗ್ಬೇಡಿ. ಸೊ ನೀವು ನೋಡಬಹುದು ಈ ತರ ಮಾರ್ಕಿಂಗ್ ಅನ್ನ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಸೈಡ್, ಫ್ರಂಟ್ ಸೈಡ್ ಎರಡು ಕ್ರಾಸ್ ಪಟ್ಟಿ ಮತ್ತೆ ಕೈ ತೋಳು ನಾನು ಇವಾಗ ಕಟ್ ಮಾಡ್ತಾ ಇದ್ದೀನಿ.
ಕಟ್ ಮಾಡ್ಲಿಕ್ಕೆ ಒಂದು ಮತ್ತೆ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಹೇಳ್ತಾ ಇದ್ದೀನಿ. ಈ ತರ ನಾನು ಬ್ಲೌಸ್ ಪೀಸ್ ಕಟಿಂಗ್ ಗೆ ಒಂದು ಕಟರ್ ಅನ್ನ ಇಟ್ಟಿದ್ದೀನಿ, ಮತ್ತೆ ಇದು ಪೇಪರ್ ಕಟಿಂಗ್ ಗೆ ಇಟ್ಟಿದ್ದೀನಿ. ಯಾವಾಗ್ಲೂ ನಿಮ್ ಬ್ಲೌಸ್ ಪೀಸ್ ಕಟಿಂಗ್ ಮಾಡುವ ಕಟರ್ ಅನ್ನ, ಕತ್ರಿಯನ್ನ ನೀವು ಪೇಪರ್ ಕಟಿಂಗ್ ಗೆ ಯೂಸ್ ಮಾಡಬೇಡಿ, ಬಿಕಾಸ್ ಅದು ತುಂಬಾ ಜಲ್ದಿನೇ ಕೆಟ್ಟ ಹೋಗುತ್ತೆ. ಸೊ ಅದಷ್ಟೇ ಜಾಸ್ತಿ 2 ಕಟರ್ಸ್ ಸೆಪರೇಟ್ ಇಡಿ. ಸೊ ನಾನು ಪೀಸ್ ಕಟಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಬ್ಯಾಕ್ ಸೈಡ್ ಕಟಿಂಗ್ ಮಾಡ್ತಾ ಇದ್ದೀನಿ. ಇದು ಬ್ಯಾಕ್ ನೆಕ್ ಇದೆ, ಸೊ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಅಟ್ಯಾಚ್ ಬರ್ತಾ ಇದೆ, ಅಟ್ಯಾಚ್ ಬರಬೇಕು. ಸೊ ಈ ಪಾರ್ಟ್ ಅನ್ನ ನಾನು ಫಸ್ಟ್ ಆಫ್ ಆಲ್ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡುವಾಗ ಕೂಡ ಎಕ್ಸಾಕ್ಟ್ ನಾವು ಮಾರ್ಕ್ ಮಾಡಿದ್ದ ಚಾಕ್ ಪೀಸ್ ಲೈನ್ ಮೇಲೆ ಕಟ್ ಮಾಡಿ, ಅದಕ್ಕಿಂತ ಒಳಗಡೆ ಕಟ್ ಮಾಡ್ಲಿಕ್ಕೆ ಹೋಗಬೇಡಿ. ಒಳಗಡೆ ಕಟ್ ಮಾಡಿದ್ರೆ ನಿಮಗೆ ಸ್ಟಿಚ್ ಮಾಡಿದ್ಮೇಲೆ ಬ್ಲೌಸ್ ಶಾರ್ಟ್ ಆಗಬಹುದು. ಮತ್ತೆ ಈ ಕಟ್ ಮಾಡಿದ ಪೀಸ್ ಅನ್ನ ನಮ್ ಬ್ಲೌಸ್ ಕಂಪ್ಲೀಟ್ ಆಗುವವರೆಗೆ ಚೆನ್ನಾಗಿ ಇಟ್ಕೊಳ್ಳಿ, ಬಿಕಾಸ್ ಈ ಪೀಸ್ ನಮ್ಗೆ ಮುಂದೆ ಸ್ಟಿಚಿಂಗ್ ನಲ್ಲಿ ಕೂಡ ಯೂಸ್ ಆಗ್ತಿದೆ. ಸೇಮ್ ಪೀಸ್ ಅನ್ನ ಅಡ್ಗಾಡ್ಸ್ಲಿಕ್ಕೆ ಹೋಗಬೇಡಿ. ನೀವೇ ಯಾವ ಸೈಡ್ ಬೇಕು ಆ ಸೈಡ್ ಹೋಗಿ ಪೀಸ್ ಕಟಿಂಗ್ ಅನ್ನ ಮಾಡಿ. ಸೊ ದಿಸ್ ಒನ್ ಇಸ್ ಬ್ಯಾಕ್ ಪಾರ್ಟ್. ಈಗ ನೀವು ನೋಡಬಹುದು ಈ ತರ ಡಬಲ್ ಫೋಲ್ಡ್ ಮಾಡೋದ್ರಿಂದ ಓಪನ್ ಮಾಡಿದ್ಮೇಲೆ ಇದು ನಮ್ದು ಈ ತರ ಬ್ಯಾಕ್ ಪೂರಾ ಬಾಡಿ ಸಿಗುತ್ತೆ ನಮ್ಗೆ. ಸೊ ಇದನ್ನು ನಾನು ಮತ್ತೆ ಫೋಲ್ಡ್ ಮಾಡಿ ಸೈಡ್ ಇಡ್ತಾ ಇದ್ದೀನಿ. ಸೊ ಇದು ಕ್ರಾಸ್ ಪಟ್ಟಿ. ಸೊ ಇದು ಕೂಡ 2 ಪೀಸ್ ಆಗುತ್ತೆ. ಸೊ ಸೇಮ್ ತರ ಇದು 2 ಪೀಸ್ ಆಗುತ್ತೆ. ಸೊ ನಮ್ಗೆ ಟೋಟಲ್ ಕ್ರಾಸ್ ಪಟ್ಟಿ 4 ಪೀಸ್ ಬೇಕಾಗುತ್ತೆ. ನಾನು ಇವಾಗ ಫ್ರಂಟ್ ಬಾಡಿಯನ್ನ ತೆಗಿತಾ ಇದ್ದೀನಿ. ಸೊ ಇದು ಫ್ರಂಟ್ ಬಾಡಿ. ಈ ಕಡೆ ಕೂಡ ಕಟ್ ಮಾಡ್ತಾ ಇದ್ದೀನಿ. ಬ್ಲೌಸ್ ಪೀಸ್ ಆಲ್ರೆಡಿ ನಾವು ಡಬಲ್ ಫೋಲ್ಡ್ ಮಾಡಿದ್ವಿ. ಸೊ ನೀವು ಈಗ ನೋಡಬಹುದು ಈ ತರ ಫ್ರಂಟ್ ಬಾಡಿ ಕೂಡ 2 ಪಾರ್ಟ್ ಬರುತ್ತೆ. ಅದು ಆಮೇಲೆ ಸ್ಟಿಚ್ ಆದ್ಮೇಲೆ ಈ ತರ ನಾವು ಅದನ್ನು ಕೂಡ ಕಾಸ್ ಪಟ್ಟಿ, ಹುಕ್ ಪಟ್ಟಿ ಹಚ್ಚಿ ಅಟ್ಯಾಚ್ ಮಾಡ್ತೀವಿ. ಸೊ ಈ ತರ ನಮ್ ಫ್ರಂಟ್ ಬಾಡಿ ರೆಡಿ ಆಗುತ್ತೆ. ಸೊ ಈಗ ನಾನು ಅದನ್ನು ಕೂಡ ಅಟ್ಯಾಚ್ ಮಾಡಿ ಸೆಪರೇಟ್ ಇಡ್ತಾ ಇದ್ದೀನಿ. ನಾನು ಇವಾಗ ಕೈ ತೋಳಿನ ಪೀಸ್ ಕಟಿಂಗ್ ಮಾಡ್ತಾ ಇದ್ದೀನಿ.
ಇವಾಗ ಇಲ್ಲಿ ಅಟ್ಯಾಚ್ ಇರುತ್ತೆ, ಸೊ ಅದನ್ನು ಕೂಡ ನಾವು ಈ ತರ ಸೆಪರೇಟ್ ಮಾಡ್ಕೋಬೇಕು, ಕಟ್ ಮಾಡ್ಕೋಬೇಕು. ಸೊ ಈ ತರ ನಮ್ಗೆ ಡಬಲ್ ಪೀಸ್ ಸಿಗುತ್ತೆ, ಒಂದು ಲೆಫ್ಟ್ ಸೈಡ್ ಮತ್ತು ಒಂದು ರೈಟ್ ಸೈಡ್ ಕೈ ತೊಳಾಗುತ್ತೆ. ಅದು ಆದ ಮೇಲೆ ಉಳಿದಿದ್ದ ಕ್ರಾಸ್ ಪಟ್ಟಿ ಕೂಡ ನಾನು ಮತ್ತೆ ಇವಾಗ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಈ ತರ ಉಳಿದಿದ್ದ ಪೀಸ್ ಕೂಡ ನಾವು ಚೆನ್ನಾಗಿ ಸೇವ್ ಮಾಡ್ಕೊಂಡು ಇಟ್ಕೋಬೇಕು, ಅಟ್ಲೀಸ್ಟ್ ನಮ್ ಸ್ಟಿಚಿಂಗ್ ಆಗುವವರೆಗೆ. ಬಿಕಾಸ್ ಈ ಎಲ್ಲಾ ಪೀಸ್ ಮತ್ತೆ ನಮ್ಗೆ ಮುಂದೆ ಸ್ಟಿಚಿಂಗ್ ನಲ್ಲಿ ಯೂಸ್ ಆಗುತ್ತೆ. ಸೊ ಇದು ಕ್ರಾಸ್ ಪಟ್ಟಿ 2 ಪೀಸ್. ಸೊ ನಮ್ ಕಟಿಂಗ್ ಕಂಪ್ಲೀಟ್ ಆಗಿದೆ. ನಾನು ಈಗ ಒಂದ್ಸರ್ತಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಕೈ ತೋಳು ಪೀಸ್ 2 ಪೀಸ್, ಲೆಫ್ಟ್ ಸೈಡ್ ರೈಟ್ ಸೈಡ್ ಕೈ ತೋಳು. ಇದು ಫ್ರಂಟ್ ಬಾಡಿ ಪಾರ್ಟ್ ಬೋತ್ ಸೈಡ್ 2 ಪೀಸು, ಲೆಫ್ಟ್ ಸೈಡ್ ರೈಟ್ ಸೈಡ್. ಇದು ಕ್ರಾಸ್ ಪಟ್ಟಿ 4 ಪೀಸ್, ಇದರಲ್ಲಿ 2 ಪೀಸ್ ಇದೆ, ಇದರಲ್ಲಿ 2 ಪೀಸ್ ಇದೆ. ಸೊ ಕ್ರಾಸ್ ಪಟ್ಟಿ 4 ಪೀಸ್. ಮತ್ತೆ ಇದು ಬ್ಯಾಕ್ ಬಾಡಿ, ಇದು ಕೂಡ 2 ಪೀಸ್ ಇದೆ, ಬಟ್ ಇದು ಅಟ್ಯಾಚ್ ಇರೋದ್ರಿಂದ ಇದು 1 ಪೀಸ್ ಕಂಪ್ಲೀಟ್ ಇದೆ. ಸೊ ಈ ತರ ಪೇಪರ್ ಕಟಿಂಗ್ ಬರುತ್ತೆ ಸಿಂಪಲ್ ಬ್ಲೌಸ್ ಬಗ್ಗೆ. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಗೆ ಸಿಂಪಲ್ ಬ್ಲೌಸ್ ಸ್ಟಿಚ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದ್ರಲ್ಲಿ ಕೂಡ ನಿಮ್ಗೆ ಇನ್ನು ಡೌಟ್ಸ್ ಕ್ವಶನ್ಸ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ಕೇಳಬಹುದು. ನಾನು ಆದಷ್ಟು ಜಾಸ್ತಿ ನಿಮ್ಮೆಲ್ಲ ಡೌಟ್ಸ್ ಪ್ರಾಕ್ಟಿಕಲಿ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸ್ಟಿಲ್ ನಿಮ್ಗೆ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ನನಗೆ ಖಂಡಿತ ಕೇಳಿ. ಮತ್ತೆ ಈ ವಿಡಿಯೋನ ಆದಷ್ಟೇ ಜಾಸ್ತಿ ಶೇರ್ ಮಾಡಿ, ಬಿಕಾಸ್ ತುಂಬಾ ಜನ ನನಗೆ ಕಮೆಂಟ್ ನಲ್ಲಿ ಪೀಸ್ ಕಟಿಂಗ್ ತೋರಿಸಿ ಅಂತ ಹೇಳ್ತಾ ಇದ್ರು. ಸೊ ಆದಷ್ಟೇ ಜಾಸ್ತಿ ಶೇರ್ ಮಾಡಿ, ಬಿಕಾಸ್ ಈ ವಿಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬೈ ಬೈ.